ಮೆನಿ ಟೈಪ್ ಆಫ್ ಕ್ವೆಶನ್? ಎಷ್ಟನೇ ಟೈಪ್ ಆಫ್ ಕ್ವೆಶನ್? ಫೋರ್ತ್ ಟೈಪ್ ಆಫ್ ಕ್ವೆಶನ್. ಏನಿದು ಫೋರ್ತ್ ಟೈಪ್ ಆಫ್ ಕ್ವೆಶನ್ ಅಲ್ಲಿ ಅಂತ ಹೇಳಿದ್ರೆ ಅವರು ಲೆಟರ್ಸ್ ಕೊಡಲ್ಲ. ಏನ್ ಕೊಡಲ್ಲ? ಲೆಟರ್ಸ್ ಕೊಡಲ್ಲ. ಮತ್ತೆ ಏನ್ ಕೊಡ್ತಾರೆ ಸರ್? ನಂಬರ್ಸ್ ನ ಅರೇಂಜ್ ಮಾಡಕ್ ಹೇಳ್ತಾರೆ. ಏನನ್ನ ಅರೇಂಜ್ ಮಾಡೋದಕ್ಕೆ? ನಂಬರ್ಸ್ ನ ಅರೇಂಜ್ ಮಾಡೋದಕ್ಕೆ. ಸರ್ ಯಾವ ನಂಬರ್ಸ್ ನ ಅರೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೇಕು, ಅದಕ್ಕೂ ಇದಕ್ಕೂ ಸೆಗ್ರಿಗೇಟ್ ಮಾಡ್ಕೊಂಡ್ರಿ ಅಂದ್ರೆ ಪರ್ಮುಟೇಷನ್ಸ್ ಪೂರ್ತಿ ಈಸಿ. ಕ್ರಮಯೋಜನೆಗಳು ಅಥವಾ ಸರಣಿಗಳು ಏನ್ ಬರ್ತಾವಲ್ಲ ಏನಾಗ್ತವೆ? ಈಸಿ ಆಗ್ತವೆ. ಸರ್ ಹೆಂಗ್ ಡಿಫರ್ ಮಾಡೋದು? ಹಿಂದೆ ನಾವು ಲೀಡರ್ ಅಂತ ವರ್ಡ್ ಕೊಡೋರು. ಈ ಲೀಡರ್ ಅಂತ ವರ್ಡ್ ಕೊಟ್ರು ಅಂತ ಹೇಳಿದ್ರೆ ಎಷ್ಟು ಲೆಟರ್ಸ್ ಇದೆ? 6 ಲೆಟರ್ಸ್ ಇದಾವೆ. ಸೊ ಹಾಗಾಗಿ ನಾನು 1 2 3 4 5 6 1 2 3 4 5 6 ಓಕೆ. 6 ಪ್ಲೇಸಸ್ಸಿಗೆ ಈ 6 ಅಕ್ಷರಗಳನ್ನ ಹಾಕ್ತಾ ಇದ್ದೆ ನಾನು. ಕ್ಲಿಯರಾ? ಓಕೆ. ಅವ್ರೇನಾದ್ರೂ ಈ 6 ಪದ ಕೊಟ್ಟಿಲ್ಲ ಅಂದ್ರೆ ಸರ್ ಇಲ್ಲಿ ಕ್ಲಾರಿಫಿಕೇಶನ್ ಬರುತ್ತೆ. ನೀವು ಬೇಸಿಕ್ಸ್ ಅರ್ಥ ಮಾಡ್ಕೋಬೇಕಾದ್ರೆ ಅಲ್ಲಿಂದ ಮಾಡ್ಕೊಂಡು ಬರಬೇಕು. ಈ ಅಡ್ವಾನ್ಸ್ಡ್ ಪ್ರಾಬ್ಲಮ್ಸ್ ಮಾಡಿದಾಗ ನಿಮಗೆ ಅದು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬಂದು ಇದಕ್ಕೆಲ್ಲ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು. ಸರ್ ನಾವು ಇಲ್ಲಿ ಏನ್ ಬರೀತಾ ಇದ್ವಿ ಅಂದ್ರೆ 6 ಫ್ಯಾಕ್ಟೋರಿಯಲ್ ಅಂತ ಬರೀತಾ, ಅಥವಾ 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂತ ಬರೀತಾ ಇದ್ವಿ. ಹೌದು ತಾನೆ? ಸರ್ ರಿಪೀಟೆಡ್ ಬೇರೆ ಬರ್ಕೋತಾ ಇದ್ವಲ್ಲ, ರಿಪೀಟೆಡ್ ಬರ್ಕೊಳ್ಳೋಣ. ಬಟ್ ಹಿಂಗ್ ಬರೀತಾ ಇದ್ವಲ್ಲ, ಹೌದು. ನಾನು ಏನಾದ್ರೂ ಆ ಫ್ಯಾಕ್ಟೋರಿಯಲ್ ನ ಯೂಸ್ ಮಾಡಲಿಲ್ಲ ಅಂದಿದ್ರೆ, ಏನು ನಾನೇನಾದ್ರೂ ಆ ಫ್ಯಾಕ್ಟೋರಿಯಲ್ ನ ಯೂಸ್ ಮಾಡಿಲ್ಲ ಅಂದಿದ್ರೆ ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಇಲ್ಲಿ ಒಟ್ಟು ಟೋಟಲ್ ಎಷ್ಟು ಅಕ್ಷರ ಇದೆ? 6 ಅಕ್ಷರ ಇದಾವೆ. 6 ಅಕ್ಷರ ಇದಾವೆ ಅಂದ್ರೆ ನಾನು ಅರೇಂಜ್ಮೆಂಟ್ ಮಾಡ್ತಾ ಇರಬೇಕಾದಾಗ ಈ ಒಂದು ಜಾಗಕ್ಕೆ ನಾನು LEADER ಅಂದ್ರೆ 6ರಲ್ಲಿ ಯಾವ್ದಾದ್ರು ಒಂದು ಹಾಕ್ತಿದ್ದೆ. ಹಾಗಾಗಿ ನಾನು ಟೋಟಲ್ 6 ಅಕ್ಷರದಲ್ಲಿ ಯಾವ್ದಾದ್ರು ಒಂದು, ಅಂದ್ರೆ ನನಗೆ 6 ಆಪ್ಷನ್ಸ್ ಇದ್ವು ಹಾಕ್ಲಿಕ್ಕೆ ಆ ಪ್ಲೇಸಿಗೆ. ಕ್ಲಿಯರ್ ಆಯ್ತಲ್ಲ? ಗೊತ್ತಾಯ್ತಲ್ಲ? ಆ ಕ್ವೆಶನ್ಗೆ ಹೋಗೋಣ. ಬಟ್ ಇಲ್ಲಿ ಇದನ್ನ ಒಂದು ಸ್ವಲ್ಪ ಕ್ಲಾರಿಟಿ ಕೊಡ್ತಾ ಇದೀನಿ, ಯಾಕೆ ಫ್ಯಾಕ್ಟೋರಿಯಲ್ ಬರ್ಕೋತಾ ಇದ್ದೆ ಅಂತ. ಸರ್ ನೆಕ್ಸ್ಟ್ ನಾನು 5 ಬರೀತಾ ಇದ್ದೆ. ಸರ್ ಯಾಕೆ 5 ಬರೀತಾ ಇದ್ದೆ ಅಂತ ಹೇಳಿದ್ರೆ, ಈಗ 6 ಅಕ್ಷರ LEADER, ಈ 6ರಲ್ಲಿ ಯಾವ್ದಾದ್ರು ಒಂದು ಹಾಕಿದ್ರೆ ಟೋಟಲ್ ಎಷ್ಟು ಅಕ್ಷರ ಇದೆ? 6 ಅಕ್ಷರ ಇದೆ. 6 ಅಕ್ಷರದಲ್ಲಿ ನಾನು ಒಂದು ಅಕ್ಷರ ಹಾಕ್ದೆ ಅಂತ ಹೇಳಿದ್ರೆ ಉಳ್ಕೊಳ್ಳೋದು ಇನ್ನೊಂದು ಅಕ್ಷರ, ಅಂದ್ರೆ ಇನ್ನು 5 ಅಕ್ಷರ. ಸೊ ಹಾಗಾಗಿ ಇಲ್ಲಿಗೆ 5 ಬರೀತಾ ಇದೆ. ಸೊ ಟೋಟಲ್ 6 ಲೆಟರ್ಸ್ ಇದೆ. 6 ಲೆಟರ್ಸ್ ಅಲ್ಲಿ ಇಲ್ಲೊಂದು ಹಾಕಿದ್ದೀನಿ, ಇಲ್ಲೊಂದು ಹಾಕಿದ್ದೀನಿ, ಉಳ್ಕೊಂಡಿದ್ 4, ಇಲ್ಲಿಗೆ 4 ಬರೀತಾ ಇದ್ದ. ಸರ್ ಇಲ್ಲಿ 6 ಬರ್ದಿರ ಒಂದೇ ಅಂತ ಹೇಳ್ತಾ ಇದ್ದೀರಾ? ಆಪ್ಷನ್ಸ್ 6 ಇದೆ, 6ರಲ್ಲಿ ಯಾವ್ದಾದ್ರು ಒಂದು ಹಾಕ್ತಿದ್ದೆ. ಕ್ಲಿಯರ್? ಆಪ್ಷನ್ಸ್ ಎಷ್ಟಿದೆ? 6 ಇದೆ, 6ರಲ್ಲಿ ಯಾವ್ದಾದ್ರು ಒಂದು ಹಾಕ್ತಿದ್ದೆ. ಇಲ್ಲಿಗೆ 5 ಹಾಕ್ತಿದ್ದೆ, ಇಲ್ಲಿಗೆ 4, ಇಲ್ಲಿಗೆ 3, ಇಲ್ಲಿಗೆ 2, ಇಲ್ಲಿಗೆ 1 ಅಂತ ಹಾಕ್ತಿದ್ದೆ. ಕ್ಲಿಯರ್ ಅಲ್ಲ? ಅದಕ್ಕೆ ಫ್ಯಾಕ್ಟೋರಿಯಲ್ ಅಂತ ಬರ್ಕೋತಾ ಇದ್ದೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಓಕೆ ಸರ್, ಈ ಪ್ರಾಬ್ಲಮ್ ಹೆಂಗ್ ಮಾಡೋದು? ಇಲ್ಲಿ ನೋಡಿ, ಇಂದಿನ ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲೂ ನಾನು ಲೀಡರ್ ಆದ್ರೂ ಕೊಡ್ಲಿ, ಡಾಗ್ ಆದ್ರೂ ಕೊಡ್ಲಿ, ಇವು 3 ಅಕ್ಷರಗಳನ್ನ ಒಟ್ಟಿಗೆ ಬಳಕೆ ಮಾಡಿ ನಾನು ಪದಗಳನ್ನ ರಚನೆ ಮಾಡ್ತಿದ್ದೆ. ಬಟ್ ಇಲ್ಲಿ ನಾವು ಒಟ್ಟು ಬಳಕೆ ಮಾಡಲ್ಲ. ಅವನು ಏನ್ ಕಂಡೀಷನ್ ಕೊಟ್ಟಿರ್ತಾನಲ್ಲ ಅಷ್ಟು ಮಾತ್ರ ಮಾಡ್ತೀವಿ. ಏನ್ ಕಂಡೀಷನ್ ಕೊಡ್ತಾನಲ್ಲ ಅಷ್ಟು ಮಾತ್ರ ಮಾಡ್ತೀವಿ. ಒಟ್ಟು ಅಕ್ಷರಗಳು, ಒಟ್ಟು ಸಂಖ್ಯೆಗಳು ಯಾವುದನ್ನು ಬಳಕೆ ಮಾಡಲ್ಲ. ಸರ್ ಪ್ರಾಬ್ಲಮ್ ಮಾಡಿ ಸರ್, ತಲೆ ಕೆಟ್ಟೋಗ್ತೈತೆ, ಅರ್ಥ ಆಗುತ್ತಾ? ಅರ್ಥ ಆಗಲ್ಲ? ಅರ್ಥ ಆಗುತ್ತೆ. ಸ್ವಲ್ಪ ಪೇಷನ್ಸ್ ಇಂದ ನೋಡ್ಬೇಕು. ಫೋರ್ತ್ ಟೈಪ್ ಆಫ್ ಕ್ವೆಶನ್ ಅರ್ಥ ಮಾಡಿಸ್ತೀನಿ, ಸ್ವಲ್ಪ ಪೇಷನ್ಸ್ ಇಂದ ನೋಡಿ. ಕ್ವೆಶನ್ಗೆ ಹೋಗ್ತಾ ಇದ್ದೀನಿ. ಇದು ಡಿಫ್ರೆಂಟ್ ಟೈಪ್, ಇದನ್ನ ಸೆಗ್ರಿಗೇಟ್ ಮಾಡ್ಕೊಳ್ಳಿ. ಪರ್ಮುಟೇಷನ್ ಅಂದ್ರೆ ಅರೇಂಜ್ಮೆಂಟ್ಸ್. ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳಲ್ಲೂ ನಾನು ಅವನು ಏನು ಪದ ಕೊಡ್ತಾನಲ್ಲ, ಆ ಪದದಲ್ಲಿರುವ ಅಷ್ಟು ಅಕ್ಷರಗಳನ್ನ ಬಳಕೆ ಮಾಡ್ತಿದ್ದೆ. ಎಕ್ಸಾಂಪಲ್, ಲೀಡರ್ ಅಂತ ಪದ ಕೊಟ್ಟಿದ್ದಾನೆ ಅಂದ್ರೆ ಲೀಡರ್ ಪದದಲ್ಲಿರುವ ಅಕ್ಷರಗಳು ಅಷ್ಟನ್ನು ಬಳಕೆ ಮಾಡಿ ನಾನು ಪದ ರಚನೆ ಮಾಡ್ತಿದ್ದೆ. ಹಂಗಾಗಿ ಡೈರೆಕ್ಟ್ ಆಗಿ ಫ್ಯಾಕ್ಟೋರಿಯಲ್ ಅಂತ ತಗೋತಾ ಇದ್ದೆ. ಸರ್ ಮತ್ತೆ ಇಲ್ಲ ಹಂಗ್ ಬಳಕೆ ಮಾಡಲ್ವಾ? ಇಲ್ಲ. ಯಾಕೆ ಅಂತ ನೋಡಿ. ಇವಾಗ ಅಂಕಿಗಳ ಪುನರಾವರ್ತನೆ ಇಲ್ಲದೆ, ಅಂಕಿಗಳ ಪುನರಾವರ್ತನೆ ಆಗ್ಬಾರ್ದಂತೆ. 1ರಿಂದ 9ರವರೆಗಿನ ಅಂಕಿಗಳನ್ನು ಬಳಸಿ, ಅಂದ್ರೆ 1ರಿಂದ 9ರವರೆಗೂ ಅಂಕಿಗಳನ್ನ ಬಳಸಬೇಕು. 4 ಅಂಕಿಯ ಎಷ್ಟು ವಿಭಿನ್ನ ಸಂಖ್ಯೆಗಳನ್ನು ರಚಿಸಬಹುದು? ಕ್ವೆಶನ್ ಅರ್ಥ ಆಯ್ತಲ್ಲ? ವೆರಿ ಗುಡ್. ಏನ್ ಕ್ವೆಶನ್? 1ರಿಂದ 9ರವರೆಗಿನ ಅಂಕಿ ಬಳಸ್ಬೇಕಂತ. 1 2 3 4 5 6 7 8 9. ಸೊ ಟೋಟಲ್ ಎಷ್ಟು ಅಂಕಿ ಇದಾವೆ? 9 ಅಂಕಿ ಇದಾವೆ.
ಈ 9 ಅಂಕಿಗಳನ್ನ ಬಳಸಿ ನಾನು ಎಷ್ಟು ಅಂಕಿಯ ಸಂಖ್ಯೆ ರಚನೆ ಮಾಡಬೇಕು? 4 ಅಂಕಿಯ ಸಂಖ್ಯೆ ರಚನೆ ಮಾಡಬೇಕು. ಎಷ್ಟು ಅಂಕಿಯ ಸಂಖ್ಯೆ? 4 ಅಂಕಿಯ ಸಂಖ್ಯೆ. 4 ಅಂಕಿಯ ಸಂಖ್ಯೆ ಅಂತ ಹೇಳಿದ್ರೆ ನನಗೆ ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, 100 ಪ್ಲೇಸ್, 1000 ಪ್ಲೇಸ್. ಎಷ್ಟು ಪ್ಲೇಸಸ್ ಇದೆ? 4 ಪ್ಲೇಸಸ್ ಇದೆ. ಅಂದ್ರೆ ಈ 9ರಲ್ಲಿ 4 ಮಾತ್ರ ಬಳಕೆ ಮಾಡಬೇಕು. ಸರ್ ಅವನೇನಾದ್ರೂ 9 ಬಳಸಿ 9 ಅಂಕಿ ಸಂಖ್ಯೆ ರಚನೆ ಮಾಡಿ ಅಂದ್ರೆ 9 ಫ್ಯಾಕ್ಟೋರಿಯಲ್ ಸಿಂಪಲ್, ಅಲ್ಲಿ ಏನ್ ತೊಂದರೆನೇ ಇಲ್ಲ. ಸರ್ ಇದನ್ನು ಮಾಡ್ಬೋದಲ್ಲ ಸರ್, 9p3 ಅಂತ ಫಾರ್ಮುಲಾ ಯಾಕೆ ಬರ್ಕತ್ತೀರಾ? ಫಾರ್ಮುಲಾ ಬರ್ಕೊಳಕ್ ಮತ್ತೆ ಈಗೇನ್ ಕಷ್ಟ ಆಗುತ್ತೆ? NPR is equal to n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಅಂತ ಫಾರ್ಮುಲಾ ಬಳಕೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅದರ ಅವಶ್ಯಕತೆ ಇಲ್ಲ. ಮತ್ತೆ ಏನ್ ಮಾಡೋದು ಸರ್? 4 ಪ್ಲೇಸ್ ಹಿಂಗ್ ಬರ್ಕೊಳ್ಳಿ. ನಿಮಗೆ 9 ಅಂಕಿ ಕೊಟ್ಟಿದ್ದಾರೆ. ಈ 9 ಅಂಕಿಲ್ 4 ಅಂಕಿಯ ಸಂಖ್ಯೆ ರಚನೆ ಮಾಡಬೇಕು. ಫಸ್ಟ್ ನೀವು 1000 ಪ್ಲೇಸಿಗೆ ಬನ್ನಿ, ಅಂದ್ರೆ 1000ದ ಸ್ಥಾನಕ್ಕೆ ಬನ್ನಿ. 1000ದ ಸ್ಥಾನಕ್ಕೆ 9ರಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆ ಹಾಕ್ಬೋದು. ಯಾವ್ದು ಹಾಕ್ಬೋದು? 9 ಆದ್ರೂ ಹಾಕ್ಬೋದು, 8 ಆದ್ರೂ ಹಾಕ್ಬೋದು, 7 ಆದ್ರೂ ಹಾಕ್ಬೋದು, 6, 5, 4, 3, 2, 1 ಯಾವ್ದಾದ್ರೂ ಒಂದನ್ನು ಹಾಕ್ಬೋದು. ಹಾಗಿದ್ರೆ ಎಷ್ಟು ತರ ಹಾಕ್ಬೋದು ಅಂತ ಹೇಳಿದ್ರೆ 9 ತರ ಹಾಕ್ಬೋದು. ಕ್ಲಿಯರ್ ಅಲ್ಲ? ಈಸಿ, ಅರ್ಥ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಮಾಡಿದೆ ಅಂದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇಂಟು ಸರ್ ಟೋಟಲ್ ಎಷ್ಟು ಸಂಖ್ಯೆ ಇದೆ? 9 ಸಂಖ್ಯೆ ಇದೆ. 9ರಲ್ಲಿ ಆಲ್ರೆಡಿ ಎಷ್ಟು ಹಾಕಿದ್ದೀನಿ? 1 ಹಾಕಿದ್ದೀನಿ. ಸರ್ ಇಲ್ಲಿ 9 ಬರ್ಕೊಂಡ್ರೆ ಮತ್ತೆ ಯಾಕೆ 1 ಹಾಕಿರಿ? 9 ಆಪ್ಷನ್, 9ರಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆ ಅಂಕಿ ಹಾಕಿರ್ತೀನಿ ಅದಕ್ಕೆ. ಇಂಟು ಇಲ್ಲಿಗೆ 8, ಇಲ್ಲಿಗೆ 7, ಇಲ್ಲಿಗೆ 6 ಅಷ್ಟೇ. ಅಂದ್ರೆ 4 ಪ್ಲೇಸಸ್ ಫಿಲ್ ಆಯ್ತು. ಮತ್ತೆ ನಿಮಗೆ ಇನ್ನ ಪ್ಲೇಸ್ ಇಲ್ಲ ಫಿಲ್ ಮಾಡ್ಲಿಕ್ಕೆ. ಸರ್ ಇಲ್ಲಿ ಯಾಕೆ 8 ಬರದ್ರಿ? ಟೋಟಲ್ 9 ಸಂಖ್ಯೆ 1 ಹಾಕದೆ ಅಂದ್ರೆ ಉಳ್ಕೊಂಡಿದ್ದು 8. ನನ್ನ ಹತ್ರ ಉಳ್ಕೊಂಡಿರೋದು 8 ಅಂಕಿ. ಇವಾಗ 8ರಲ್ಲಿ ಇಲ್ಲಿಗೊಂದು ಹಾಕತ್ತೀನಿ, ಅಥವಾ 9 ಅಂಕಿ ಇದಾವೆ. 9ರಲ್ಲಿ ಇಲ್ಲಿಗೊಂದು ಹಾಕಿದ್ದೀನಿ, 2 ಹಾಕ್ಬಿಟ್ಟಿನಿ, ಉಳ್ಕೊಂಡಿರೋದು 7. 9ರಲ್ಲಿ 1, 2, 3 ಹಾಕ್ಬಿಟ್ಟಿನಿ, ಉಳ್ಕೊಂಡಿದ್ದು 6. ಅದಕ್ಕೋಸ್ಕರ ಈಗ ಇದನ್ನ ಮಲ್ಟಿಪ್ಲೈ ಮಾಡಿ. 9 8 72, 7 6 42. 42 ಮಗ್ಗಿ ನನಗೆ ಬರಲ್ಲ, ಹಾಗಾಗಿ 72ನ ಡಬಲ್ ಮಾಡಿದೆ 144 ಆಯ್ತು. 42ನ ಅರ್ಧ ಮಾಡಿದೆ 21. 21 4 84, 4 8, 21 4 84 ಪ್ಲಸ್ 8 92, 2 9, 21 1 21 ಪ್ಲಸ್ 9 30. ಹಾಗಿದ್ರೆ 3024 ಸರಿಯಾದ ಉತ್ತರ. ದಟ್ ಇಸ್ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಎಸ್, ವೆರಿ ಗುಡ್. ಈಗ ಈ ಕ್ವೆಶನ್ಗೆ ಆನ್ಸರ್ ಮಾಡ್ಬೇಕು ನೀವು. ಈ ಕ್ವೆಶನ್ಗೆ ಆನ್ಸರ್ ಮಾಡಿದ್ರಿ ಅಂತ ಹೇಳಿದ್ರೆ ಅಂದ್ರೆ ಮೋರ್ ಕ್ಲಾರಿಟಿ ಸಿಗುತ್ತೆ ಈ ಪ್ರಶ್ನೆ ಮಾಡಿದಾಗ. ಅಂಕಿಗಳ ಪುನರಾವರ್ತನೆಗೆ ಅವಕಾಶವಿಲ್ಲದಿದ್ದರೆ, ಅಂದ್ರೆ ಪುನರಾವರ್ತನೆಗೆ ಅವಕಾಶ ಇಲ್ಲ. 0 1 2 3 4 ಮತ್ತು 5 ಅಂಕಿಗಳನ್ನು ಬಳಸಿ 100 ಮತ್ತು 1000ರ ನಡುವೆ 100 ಮತ್ತು 1000ದ ನಡುವೆ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು? 100 ಮತ್ತೆ 1000 ನಡುವೆ ಎಷ್ಟು ನಂಬರ್ಸ್ನ ರಚನೆ ಮಾಡಬಹುದು ಅನ್ನೋದು ಕ್ವೆಶನ್. ಈಗ 100 ಮತ್ತೆ 1000ದ ನಡುವೆ ಅಂತ ಹೇಳಿದ್ರೆ 101ರಿಂದ 999. ಇದೇನಿದು? 3 ಅಂಕಿಯ ಸಂಖ್ಯೆ ಅಲ್ವೇನ್ರಿ? ಅವ್ನು ಡೈರೆಕ್ಟ್ ಆಗಿ ಹೇಳಿಲ್ಲ ಏನಂತ 3 ಅಂಕಿಯ ಸಂಖ್ಯೆ ಅಂತ ಹೇಳಿಲ್ಲ, 100 ಮತ್ತು 1000ದ ನಡುವೆ ಅಂತ ಹೇಳಿದ್ದಾರೆ. ಹಾಗಾಗಿ ಯು ಹ್ಯಾವ್ ಟು ಫಾರ್ಮ್ ಅ 3 ಡಿಜಿಟ್ ನಂಬರ್. ಎಂತ ನಂಬರ್ ಮಾಡಬೇಕು? 3 ಡಿಜಿಟ್ ನಂಬರ್. ಅವ್ನು ಕೊಟ್ಟಿರ್ತಕ್ಕಂಥ ಅಂಕಿಗಳು ಯಾವುದು? 0 1 2 3 4 ಮತ್ತೆ 5. ಟೋಟಲ್ ಎಷ್ಟು ಕೊಟ್ಟಿದ್ದಾನೆ? 3 3 6 ಕೊಟ್ಟಿದ್ದಾನೆ. 3 ಅಂಕಿ ಸಂಖ್ಯೆ ರಚನೆ ಮಾಡಬೇಕು. ಜೋಶಲ್ಲಿ ಎಲ್ಲರೂ ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ 3 3 6, ಇಲ್ಲಿಗೆ 6, ಇಲ್ಲಿಗೆ 5, ಇಲ್ಲಿಗೆ 4, 6 5 30, 30 ಇಂಟು 4 120, 120 ಆಪ್ಷನ್ ಅಲ್ಲಿ ಇದ್ರೆ ಆಪ್ಷನ್ ರೈಟ್ ಹಾಕ್ಬಿಡೋದು, ಇಲ್ಲ ಒಂದೊಂದ್ಸತಿ ಹುಡುಕಾಡೋದು. ಬಟ್ ಇಲ್ಲಿ ನೋಡ್ಬೇಕು, ಪ್ರಾಪರ್ ಆಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡ್ಬೇಕು ಎಲ್ಲರೂ, ಇಲ್ಲಿ ನೋಡಿ. ಓಕೆ, ಎಷ್ಟು ಅಂಕಿ ಸಂಖ್ಯೆ ರಚನೆ ಮಾಡಬೇಕು? 3 ಅಂಕಿಯ ಸಂಖ್ಯೆಯನ್ನ ರಚನೆ ಮಾಡಬೇಕು. ಅವ್ನು ಕೊಟ್ಟಿರ್ತಕ್ಕಂಥದ್ದು 0 1 2 3 4 5 ಟೋಟಲ್ 6 ಅಂಕಿ ಕೊಟ್ಟಿದ್ದಾನೆ. ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು, 100 ಪ್ಲೇಸು. ಬಟ್ ನಾನು ಈ 0ನ ಈ 100 ಪ್ಲೇಸಿಗೆ ಹಾಕಕ್ ಬರಲ್ಲ. ನಾನು ಏನಾನ ಇಲ್ಲಿಗೆ 0
1 2 ಅಂತ ಬರ್ದೆ ಅಂತ ಹೇಳಿದ್ರೆ ಇದು ಎಷ್ಟಾಯ್ತು? 12 ಆಯ್ತು. 12 100 ಮತ್ತು 1000 ನಡುವೆ ಬರುತ್ತಾ ಅಥವಾ 3 ಅಂಕಿ ಸಂಖ್ಯೆ ಆಗುತ್ತಾ? ಆಗಲ್ಲ. ಸೊ ಹಾಗಾಗಿ ನಾನು ಈ ಒಂದು ಸ್ಥಾನಕ್ಕೆ ಅಂದ್ರೆ 100ರ ಸ್ಥಾನಕ್ಕೆ ಅವ್ನು ಫಸ್ಟ್ ಕಂಡೀಷನ್ ಯಾವ್ದು ಕೊಟ್ಟಿರ್ತಾನೆ ಅದನ್ನ ಬರ್ಕೋಬೇಕು. 100ರ ಸ್ಥಾನಕ್ಕೆ 0 ಹಾಕ್ಲಿಕ್ಕೆ ಬರಲ್ಲ. 100ರ ಸ್ಥಾನಕ್ಕೆ 0 ಹಾಕ್ಲಿಕ್ಕೆ ಬರಲ್ಲ. ಹಂಗಿದ್ರೆ ಈ 0 ಬಿಟ್ಟೆ ಅಂದ್ರೆ ಉಳ್ಕೊಂಡಿದ್ದೆಷ್ಟು? 1 2 3 4 5. 5 ಅಂಕಿ ಉಳ್ಕೊಂಡವೆ. ಸೊ ಹಾಗಾಗಿ ನಾನು ಇಲ್ಲಿಗೆ ಎಷ್ಟು ಹಾಕಿದೆ? 5 ನಂಬರ್ನ ಹಾಕ್ಬೋದು ಅಂತ, 5 ಅಂಕಿಗಳನ್ನ ಹಾಕ್ಬೋದು ಅಂತ. 5 8. ಈಗ ಈ ಜಾಗಕ್ಕೆ ಬರ್ತಾ ಇದ್ದೀನಿ. ಈ ಜಾಗಕ್ಕೆ ಬಂದಾಗ ಅಷ್ಟು 6 ಕನ್ಸಿಡರ್ ಮಾಡ್ಕೋಬಹುದು. ಯಾಕೆಂದ್ರೆ ಇಲ್ಲಿಗೆ ನಾನು 0 ಹಾಕಿದ್ರು ಏನು ಸಮಸ್ಯೆ ಇಲ್ಲ. ಏನ್ ಹಾಕ್ಬೋದು ಇಲ್ಲಿಗೆ? 0 ಹಾಕ್ಬೋದು. ಸೊ ಟೋಟಲ್ ನಾನು ಇವಾಗ ಎಷ್ಟು ಕನ್ಸಿಡರ್ ಮಾಡಿದೆ? 6 ಕನ್ಸಿಡರ್ ಮಾಡಿದೆ. ಬಟ್ ಆಲ್ರೆಡಿ ಒಂದು ಅಂಕಿನ ಏನ್ ಮಾಡ್ಬಿಟ್ಟಿದ್ದೀನಿ? ಹಾಕಿದ್ದೀನಿ. ಉಳ್ಕೊಂಡಿದ್ದೆಷ್ಟು? 5. ಸರ್ ಇಲ್ಲೂ 5 ಬರೆದ್ರಿ, ಇಲ್ಲೂ 5 ಬರೆದ್ರಿ, ಯಾಕೆ ಸರ್? ಸರ್ 100ರ ಸ್ಥಾನಕ್ಕೆ ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಗಳಲ್ಲಿ 0 ಹಾಕ್ಲಿಕ್ಕೆ ಬರಲ್ಲ. ಹಂಗಾಗಿ 0 ಬಿಟ್ಟೆ ಅಂದ್ರೆ ಉಳ್ಕೊಂಡವ್ ನನಗೆ ಬರೀ 5. ಅದಕ್ಕೆ ಇಲ್ಲಿ 5 ಬರದೆ. ಸರ್ ಈ ಸ್ಥಾನಕ್ಕೆ ಬಂದಾಗ ಮತ್ತೆ ಯಾಕೆ 5 ಬರದ್ರಿ? ಈ ಸ್ಥಾನಕ್ಕೆ ನಾನು 0 ಕೂಡ ಕನ್ಸಿಡರ್ ಮಾಡ್ಕೊಂಡ್ರೆ ಅಂದ್ರೆ ಟೋಟಲ್ ನನಗೆ 6 ನಂಬರ್ಸ್ನ ಹಾಕ್ಬೋದು. ಮತ್ 6 ಅಂತ ಬರ್ಕೊಳ್ಳಿ ಸರ್. 6 ಅಂತ ಬರ್ಕೊಳಕ್ ಆಲ್ರೆಡಿ ಇಲ್ಲಿ ಒಂದು ನಂಬರ್ ಹಾಕ್ಬಿಟ್ಟಿದ್ದೀನಿ. ಟೋಟಲ್ 6ರಲ್ಲಿ 1 ಹಾಕಿದೀನಿ ಅಂದ್ರೆ ಉಳ್ಕೊಂಡಿರೋದು 5 ಇಂಟು ಟೋಟಲ್ 6. ಇಲ್ಲೊಂದು ಹಾಕಿದ್ದೀನಿ, ಇಲ್ಲೊಂದು ಹಾಕಿದ್ದೀನಿ, 2 ಹೋಯ್ತು. ಉಳ್ಕೊಂಡಿರೋದು 4 ಅಂಕಿಗಳು, ಹಾಗಾಗಿ 4 ವಿಚ್ ಇಸ್ ಈಕ್ವಲ್ ಟು 5 5 25, 25 4 ಎಷ್ಟಾಯ್ತು ಅಂದ್ರೆ 100 ಆಯ್ತು. ಹಾಗಿದ್ರೆ ಎಷ್ಟು ಸಂಖ್ಯೆಗಳನ್ನ ರಚನೆ ಮಾಡಬಹುದು ಅಂದ್ರೆ 100 ಸಂಖ್ಯೆಗಳನ್ನ ರಚನೆ ಮಾಡಬಹುದು. ಯಾವ ಅಂಕಿಗಳನ್ನ ಬಳಸಿ? 0 1 2 3 4 5 ಅಂಕಿಗಳನ್ನ ಬಳಸಿ. ಯೋಪಿತ್ಸೋ ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಫ್ಯೂ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್. ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಎಲ್ಲಾ ಕ್ವೆಶನ್ಸ್ ಅಲ್ಲೂ ನಿಮ್ಮ ಗ್ರೂಪ್ ಸಿ ಎಸ್ ಕ್ವೆಶನ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಈಗ ಇಲ್ಲಿಂದ ಈ ಕಡೆ ಫ್ಯೂ UPSC ಕ್ವೆಶನ್ಸ್ನ ತಗೊಳ್ಳೋಣ. ಸರ್ ಯಾಕೆ UPSC ಕ್ವೆಶನ್ಸ್ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ನಿಮ್ಮ ಸ್ಟೇಟ್ ಸರ್ವಿಸ್ ಎಕ್ಸಾಮ್ಸ್ ಅಲ್ಲಿ ಅವನ್ನೇ ಕಟ್ ಕಾಪಿ ಪೇಸ್ಟ್ ಮಾಡಬಹುದಂತ ಚಾನ್ಸಸ್ ಇರುತ್ತೆ. ಮತ್ತೆ ನಂಬರ್ಸ್ ಚೇಂಜ್ ಮಾಡಿ ಜಾಸ್ತಿ ಕೇಳ್ತಾನೆ. ಸೊ ಹಾಗಾಗಿ ಇವೊಂದೆರಡು 22 23 24 ಸಾಲ್ವ್ ಮಾಡೋಣ. ಎಕ್ಸ್ ಮತ್ತು ವೈಗಳು ವಿಭಿನ್ನವಾದ ಶೂನ್ಯವಲ್ಲದ ಅಂಕಿಗಳಾಗಿದ್ದರೆ 0.xy ರೂಪದ ಒಟ್ಟು ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು? ಅಂದ್ರೆ 0.xy ತರ ನಂಬರ್ ಇರಬೇಕಂತೆ. ಈ XY ಏನು ಅಂದ್ರೆ ವಿಭಿನ್ನವಾದ ಶೂನ್ಯವಲ್ಲದ ಅಂಕಿಗಳು. ಅಂದ್ರೆ 0 ಇಲ್ಲ ಅಂದ್ರೆ x is also not equal to 0, y is also not equal to 0. ಅಂದ್ರೆ 0 ಕೊಡ್ಲಿಕ್ಕೆ ಆಗಲ್ಲ ಯಾವುದಕ್ಕೆ? x ಗೆ ಮತ್ತೆ y ಗೆ. ಆ ತರ ಎಷ್ಟು ನಂಬರ್ ರಚನೆ ಮಾಡಬಹುದು ಅಂದ್ರೆ, ಹಂಗಿದ್ರೆ ನನಗೆ ಅಂಕಿಗಳು ಎಷ್ಟು ಬಂದು ಅಂದ್ರೆ 0 ಬಿಟ್ಬಿಟ್ರೆ 1 ರಿಂದ 9. ಎಷ್ಟು ಅಂಕಿಗಳು? 9 ಅಂಕಿಗಳು. ಹಾಗಿದ್ರೆ ಅವರು ಇಲ್ಲಿಗೆ ಎಷ್ಟು ಹಾಕ್ಬೋದು ಅಂದ್ರೆ 9 ಹಾಕ್ಬೋದು. ಇಂಟು ಆಲ್ರೆಡಿ 1 ಹಾಕಿದ್ದೀನಿ, 9ರಲ್ಲಿ 1 ಹಾಕಿದ್ರೆ ಉಳ್ಕೊಂಡಿದ್ದು 8 ಇಂಟು 9 8 ಎಷ್ಟು? 72. ಹಾಗಿದ್ರೆ ಎಷ್ಟು ಸಂಖ್ಯೆಗಳನ್ನ ರಚಿಸಬಹುದು ಅಂದ್ರೆ 72. ಕಲಿಯೋವರೆಗೂ ಅಷ್ಟೇ, ಕಲ್ತ ಮೇಲೆ ವೆರಿ ವೆರಿ ಈಸಿ. ಏನಾದ್ರೂ ಡೌಟ್ ಇತ್ತಂತ ಹೇಳಿದ್ರೆ ಟಾರ್ಗೆಟ್ ನಂಬರ್ ಏನಿದೆಯಲ್ಲ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ವಿ ಶಾಲ್ ಸಾರ್ಟ್ ಇಟ್ ಔಟ್. ಇಷ್ಟು ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ. 2023ರ ಪ್ರಶ್ನೆ. ಅಂಕಿಗಳ ಪುನರಾವರ್ತನೆ ಇಲ್ಲದೆ ಪ್ರತಿಯೊಂದು ಅಂಕಿಯು ಬೆಸ ಸಂಖ್ಯೆಯಾಗಿರುವಂತೆ, ಇದು ಸಂಖ್ಯೆ ಬೇಡ ಅಂಕಿ ಮಾಡ್ಕೊಳ್ಳಿ, ಬೆಸ ಅಂಕಿಯಾಗಿರುವಂತೆ ಮತ್ತು 5ರಿಂದ ನಿಶ್ಶೇಷವಾಗಿ ಭಾಗಿಸಲ್ಪಡುವಂತೆ ಒಟ್ಟು ಎಷ್ಟು 3 ಅಂಕಿಯ ಸ್ವಾಭಾವಿಕ ಸಂಖ್ಯೆಗಳನ್ನ ರಚಿಸಬಹುದು? ಅಂದ್ರೆ ಇಲ್ಲಿ ಡಿಫರೆಂಟ್ ಕಂಡೀಷನ್ಸ್ನ ಕೊಟ್ಟಿದ್ದಾನೆ. ಫಸ್ಟ್ ನೀವು ನಂಬರ್ಸ್ನ ಫಾರ್ಮ್ ಮಾಡಬೇಕಾದ್ರೆ ಎಷ್ಟು ಅಂಕಿಯ ಸಂಖ್ಯೆ ಫಾರ್ಮ್ ಮಾಡಬೇಕು ಅಂತ ಬರ್ಕೊಳ್ಳಿ. ಎಷ್ಟು ಅಂಕಿದು? 3 ಅಂಕಿ ಸಂಖ್ಯೆನ ಮಾಡಬೇಕು. 3 ಅಂಕಿಯ ಸಂಖ್ಯೆ ಅಂತ ಹೇಳಿದ್ರೆ ಸೊ ಸಪೋಸ್ ಟು ರೈಟ್ ಲೈಕ್ ದಿಸ್. ಈ 3 ಅಂಕಿಯಲ್ಲಿ ಮತ್ತೆ ಫರ್ದರ್ ಕಂಡೀಷನ್ ಅನ್ನ ಕೊಟ್ಟಿದ್ದಾನೆ. ಏನ್ ಕಂಡೀಷನ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಪ್ರತಿಯೊಂದು ಅಂಕಿಯು ಬೆಸ ಅಂಕಿ ಆಗಿರ್ಬೇಕಂತೆ. ಈಗ ಟೋಟಲ್ ನಂಬರ್ಸ್ ಎಷ್ಟಿದೆ? ಅಂಕಿ ಡಿಜಿಟ್ಸ್ ಎಷ್ಟಿದೆ? 0 to 9 ಅಂದ್ರೆ 10 ಡಿಜಿಟ್ಸ್ ಇದೆ. ಬಟ್ ಇದರಲ್ಲಿ ಅಂಕಿಗಳೆಲ್ಲ ಏನಾಗಿರ್ಬೇಕು? ಬೆಸ ಅಂಕಿಗಳಾಗಿರ್ಬೇಕು. ಬೆಸ ಅಂಕಿಗಳು ಯಾವ್ಯಾವ್ದಿದೆ? 1 3 5 7 ಮತ್ತೆ 9. ಟೋಟಲ್ ಎಷ್ಟು? ಇವು 5 ಏನು ಬೆಸ ಅಂಕಿಗಳು. ಈ ಬೆಸ ಅಂಕಿಗಳನ್ನ ಬಳಕೆ ಮಾಡಿ ನಾನು
3 ಅಂಕಿ ಸಂಖ್ಯೆ ರಚನೆ ಮಾಡಬೇಕು ಮತ್ತು ಆ 3 ಅಂಕಿಯ ಸಂಖ್ಯೆ 5ರಿಂದ ನಿಶ್ಶೇಷವಾಗಿ ಭಾಗಿಸಲ್ಪಡಬೇಕು. ಅಂದ್ರೆ ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 5. ಈಗ ನಿಮಗೆ ಡಿವಿಸಿಬಿಲಿಟಿ ರೂಲ್ ಆಫ್ 5 ಗೊತ್ತು. ಯಾವುದಾದ್ರೂ ಒಂದು ಸಂಖ್ಯೆ 5ರಿಂದ ಭಾಗ ಆಗಬೇಕು ಅಂತ ಹೇಳಿದ್ರೆ ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, 100 ಪ್ಲೇಸ್. ಈ ಯೂನಿಟ್ಸ್ ಪ್ಲೇಸ್ ಅಲ್ಲಿ 5 ಇರಬೇಕು, ಇಲ್ಲ 0 ಇರಬೇಕು. ಓಕೆನಾ? ಹೌದು. ಸೊ ನಾನು ಇಲ್ಲಿಗೆ ಬರ್ತೀನಿ. ನನಗೆ ಕೊಟ್ಟಿರ್ತಕ್ಕಂಥ ಅಂಕಿಗಳು 1, 3, 5, 7, 9. ಯಾಕೆ ಇಷ್ಟೇ ತಗೋತಾ ಇದ್ದೀನಿ ಅಂತ ಹೇಳಿದ್ರೆ ಅವನು ಪ್ರತಿಯೊಂದು ಅಂಕಿಯು ಬೆಸ ಸಂಖ್ಯೆ ಇರಬೇಕಂತ ಹೇಳಿದಾನೆ, ಅದಕ್ಕೆ. ಹಾಗಿದ್ರೆ ನಾನು ಇಲ್ಲಿಗೆ ಯೂನಿಟ್ಸ್ ಪ್ಲೇಸಿಗೆ 0 ಅಥವಾ 5 ಹಾಕ್ಬೋದು. ಯಾವಾಗ? ಅವನು ಎಲ್ಲಾ ಡಿಜಿಟ್ಸ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ 5ರಿಂದ ಭಾಗಿಸಲ್ಪಡ್ಬೇಕಾದ್ರೆ ಅಂತ ಹೇಳಿದಿದ್ರೆ. ಬಟ್ ಇಲ್ಲಿ ನಮಗೆ ಬೆಸ ಸಂಖ್ಯೆನೇ ಇರಬೇಕು ಅಂತ ಹೇಳಿರೋದ್ರಿಂದ ಇಲ್ಲಿಗೆ ನಾನು ಹಾಕಕ್ಕೆ ಉಳ್ಕೊಂಡಿರೋ ಆಪ್ಷನ್ ಅಂದ್ರೆ ಬರೀ 5 ಮಾತ್ರ, ಓನ್ಲಿ 5. ಅಂದ್ರೆ ನನಗೆ ಅವಕಾಶ ಇರೋದು 1 ಅಂಕಿ ಹಾಕ್ಲಿಕ್ಕೆ ಮಾತ್ರ. ಸೊ ಹಾಗಾಗಿ ಯೂನಿಟ್ಸ್ ಪ್ಲೇಸಿಗೆ ನಾನು 1 ಹಾಕ್ತೀನಿ. ವೆರಿ ಗುಡ್. ಇಂಟು ಇನ್ನ ಈ 4 ಅಂಕಿಗಳನ್ನ ಟೆನ್ಸ್ ಪ್ಲೇಸಿಗೆ ಹಾಕ್ಬೋದು. ಹೌದು ತಾನೆ? ಎಸ್. ಹಾಗಿದ್ರೆ ಆಪ್ಷನ್ ಎಷ್ಟು? ಇಲ್ಲಿಗೆ 4 ಹಾಕ್ಬೋದು. 4ರಲ್ಲಿ ಯಾವ್ದಾದ್ರು ಹಾಕ್ಬೋದು. 4 ತರ ಹಾಕ್ಬೋದು. 1 ಆದ್ರೂ ಹಾಕಿ, 3 ಆದ್ರೂ ಹಾಕಿ, 7 ಆದ್ರೂ ಹಾಕಿ, 9 ಆದ್ರೂ ಹಾಕಿ. ಟೋಟಲ್ 5 ಇದೆ. 5ರಲ್ಲಿ 1 ನಂಬರ್ ಹಾಕಿದ್ದೀನಿ ಆಲ್ರೆಡಿ, ಇಲ್ಲೊಂದು ನಂಬರ್ ಹಾಕಿದ್ದೀನಿ, 2 ಆಗಿದೆ. ಉಳ್ಕೊಂಡಿರೋದು ಇನ್ನ 3 ಅಷ್ಟೇ. ಸೊ ಹಾಗಾಗಿ 3 ಮಲ್ಟಿಪ್ಲೈ ಮಾಡಿದ್ರೆ 4 3s ಹೌ ಮಚ್? 12. ಹಾಗಿದ್ರೆ ಎಷ್ಟು ಸಂಖ್ಯೆಗಳನ್ನ ರಚನೆ ಮಾಡಬಹುದು ಅಂದ್ರೆ ಆಪ್ಷನ್ ಡಿ, 12 ಸಂಖ್ಯೆಗಳನ್ನ ರಚಿಸಬಹುದು. ಐ ಹೋಪ್ ಇಟ್ಸ್ ಕ್ಲಿಯರ್. ಓಕೆ. ಸೊ 15ನೇ ಪ್ರಶ್ನೆ. ಇಂಗ್ಲಿಷ್ ವರ್ಣಮಾಲೆಯ ಕ್ಯಾಪಿಟಲ್ ಅಕ್ಷರಗಳ ಪೈಕಿ ಒಂದು ಸ್ವರ, ಒಂದು ವ್ಯಂಜನ ಮತ್ತು ಒಂದು ಶೂನ್ಯವಲ್ಲದ ಅಂಕಿಯನ್ನು ಬಳಸಿ ಪಾಸ್ವರ್ಡ್ಗಳನ್ನು ರಚಿಸಬೇಕಾಗಿದೆ. ಪ್ರತಿ ಪಾಸ್ವರ್ಡ್ ಕಡ್ಡಾಯವಾಗಿ ಸ್ವರದಿಂದ ಪ್ರಾರಂಭವಾಗಬೇಕು ಮತ್ತು ವ್ಯಂಜನದಿಂದ ಕೊನೆಗೊಳ್ಳಬೇಕು. ಹಾಗಾದರೆ ಇಂತಹ ಒಟ್ಟು ಎಷ್ಟು ಪಾಸ್ವರ್ಡ್ಗಳನ್ನು ರಚಿಸಬಹುದು? ದಿಸ್ ವಾಸ್ 2022 ಕ್ವೆಶನ್. ಸಿಂಪಲ್ ಇದೆ. ಅಂದ್ರೆ ಒಂದು ಓವೆಲ್, ಒಂದು ಕಾನ್ಸನೆಂಟ್ ಮತ್ತೆ ಒಂದು ಡಿಜಿಟ್, ಇವು 3ನ್ನ ಬಳಕೆ ಮಾಡಿ ನೀವೊಂದು ಪಾಸ್ವರ್ಡ್ ಅನ್ನ ರಚನೆ ಮಾಡಬೇಕು. ಅಂದ್ರೆ ಅದರ ಅರ್ಥ ನಿಮಗೆ ಕೊಟ್ಟಿರ್ತಕ್ಕಂಥದ್ದು 3 ಸ್ಥಾನಕ್ಕೆ ಫಿಲ್ ಮಾಡಬೇಕು ಪಾಸ್ವರ್ಡ್. ನೆಕ್ಸ್ಟ್ ಕಂಡೀಷನ್ ಕೊಟ್ಟಿದ್ದಾನೆ. ಏನ್ ಕಂಡೀಷನ್? ಇಲ್ಲಿ ಪ್ರತಿ ಪಾಸ್ವರ್ಡ್ ಕಡ್ಡಾಯವಾಗಿ ಸ್ವರದಿಂದ ಪ್ರಾರಂಭವಾಗಬೇಕು. ಅಂದ್ರೆ ಇಟ್ ಹ್ಯಾಸ್ ಟು ಸ್ಟಾರ್ಟ್ ವಿತ್ ಓವೆಲ್. ಸೊ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ 5 ಓವೆಲ್ಸ್ ಇದೆ, 21 ಏನಿದೆ ಕಾನ್ಸನೆಂಟ್ಸ್ ಇದೆ. ಇನ್ ಮಿಕ್ಕಿದ್ದು ಶೂನ್ಯವಲ್ಲದ ಅಂಕಿ. ಶೂನ್ಯವಲ್ಲದ ಅಂಕಿ ಯಾವುದು? 1ರಿಂದ 9. ಸೊ ಟೋಟಲ್ ಎಷ್ಟು ಅಂದ್ರೆ 9. ನಾನು 10 ತಗೊಳಕ್ ಬರಲ್ಲ, 0 ಹಾಕಕ್ಕಾಗಲ್ಲ, ಅದಕ್ಕೋಸ್ಕರ. ಹಾಗಿದ್ರೆ ಓವೆಲ್ ಇಂದ ಸ್ಟಾರ್ಟ್ ಆಗ್ಬೇಕು. ಇಲ್ಲಿಗೆ ಓವೆಲ್ ಹಾಕ್ಬೇಕು, ಇಲ್ಲಿಗೆ ಡಿಜಿಟ್ ಹಾಕ್ಬೇಕು, ಇಲ್ಲಿಗೆ ಕಾನ್ಸನೆಂಟ್ ಹಾಕ್ಬೇಕು. ಹಾಗಿದ್ರೆ ಎಷ್ಟು ಓವೆಲ್ಸ್ ಇದಾವೆ ಅಂದ್ರೆ 5 ಓವೆಲ್ಸ್ ಇದಾವೆ. ಇಂಟು ಡಿಜಿಟ್ಸ್ ಎಷ್ಟು ಅವಕಾಶ ಇದೆ ಅಂದ್ರೆ ನನಗೆ 9 ತರ ಹಾಕ್ಬೋದು. ಇಂಟು ಕಾನ್ಸನೆಂಟ್ ಎಷ್ಟು ಹಾಕ್ಬೋದು ಅಂದ್ರೆ 21 ತರ ಹಾಕ್ಬೋದು. ಮಲ್ಟಿಪ್ಲೈ ಮಾಡಿ. 21 ಇಂಟು 5, 25 100, 1 5 5, 105. 105 ಇಂಟು 9, 100 9s 900, 9 5s 45. ಸೊ ಹಾಗಿದ್ರೆ 945 ಆಗುತ್ತೆ. ಸರಿಯಾದ ಉತ್ತರ 945. ಈಸಿ ಇದೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿನೇ. ಇಂದಿನ ಎಲ್ಲಾ ಪ್ರಾಬ್ಲಮ್ಸ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಸಿಕ್ತು ಅಂದ್ರೆ ಇಟ್ ಇಸ್ ವೆರಿ ವೆರಿ ಈಸಿ. ಈಗ ಡೆಲ್ಲಿ ಎಂಬ ಪದದ ಎಲ್ಲಾ ಅಕ್ಷರಗಳನ್ನು ಬಳಸಿ ಪ್ರತಿಯೊಂದು ಪದವು ಕಡ್ಡಾಯವಾಗಿ ಡಿ ಅಕ್ಷರದಿಂದ ಪ್ರಾರಂಭವಾಗಿ ಐ ಅಕ್ಷರದಿಂದ ಕೊನೆಗೊಳ್ಳುವಂತೆ ಒಟ್ಟು ಎಷ್ಟು ಅಕ್ಷರಗಳ ವಿಭಿನ್ನ ಪದಗಳನ್ನು ಅರ್ಥವಿರಲಿ ಅಥವಾ ಅರ್ಥವಿಲ್ಲದಿರಲಿ ಆ ತರ ರಚಿಸಬಹುದು? ಅಂದ್ರೆ ಡೆಲ್ಲಿ ಅಂತ ವರ್ಡ್ ಇದೆ. ಇಲ್ಲಿ DELHI. ಸೊ ಎಷ್ಟು ತರ ಬರೀಬಹುದು ಅಂತ ಹೇಳಿದ್ರೆ 1 2 3 4 5. 1 2 3 4 5 ಅಕ್ಷರ ಯಾವ್ದ್ರಿಂದ ಪ್ರಾರಂಭ ಆಗಬೇಕು? ಡಿ ಇಂದಾನೇ ಪ್ರಾರಂಭ ಆಗಬೇಕು. ಹಾಗಾಗಿ ಇಲ್ಲಿಗೆ ನನಗಿರೋದು ಒಂದೇ ಆಪ್ಷನ್. ಯಾವ್ದ್ರಿಂದ ಎಂಡ್ ಆಗ್ಬೇಕು? ಐ ಇಂದ ಎಂಡ್ ಆಗ್ಬೇಕು. ಸೊ ಹಾಗಾಗಿ ಲಾಸ್ಟ್ ಅಲ್ಲೂ ಸಹ ನನಗಿರೋದು ಒಂದೇ ಆಪ್ಷನ್, ಅಂದ್ರೆ ಐ ಮಾತ್ರ ಹಾಕ್ಬೇಕು. ಇನ್ನ ಇಲ್ಲಿಗಾದ್ರೂ ಆಯ್ತು, ಇಲ್ಲಿಗಾದ್ರೂ ಆಯ್ತು, ಎಷ್ಟಾದ್ರೂ ಹಾಕ್ಬೋದು. ಅಂದ್ರೆ ಈ 3ರಲ್ಲಿ ಯಾವ್ದಾದ್ರು 1 ಹಾಕ್ಬೋದು. 1 ಇಂಟು 3 ಆಲ್ರೆಡಿ ಉಳ್ಕೊಂಡಿರೋದು 2, ಇನ್ನೊಂದು 1. ಸೊ ಹಾಗಾಗಿ 3 2s ಎಷ್ಟು? 6. ದಟ್ ಇಸ್ ಆಪ್ಷನ್ ಡಿ ಏನಾಗಿರುತ್ತೆ? ಸರಿಯಾದ ಉತ್ತರ ಆಗಿರುತ್ತೆ. ಐ ಹೋಪ್ ಇಟ್ಸ್ ಕ್ಲಿಯರ್. ನೆಕ್ಸ್ಟ್ ಕ್ವೆಶನ್. ದಿಸ್ ವಾಸ್ ಆಸ್ಕ್ಡ್ ಇನ್ UPSC 2022. ಎ ಬಿ ಮತ್ತು ಸಿ ಎಂಬ 3 ಸ್ಥಳಗಳಿವೆ. ಎ ನಿಂದ ಬಿ ಗೆ 3 ವಿಭಿನ್ನ ರಸ್ತೆಗಳಿವೆ. ಬಿ ನಿಂದ ಸಿ ಗೆ 4 ವಿಭಿನ್ನ ರಸ್ತೆಗಳಿವೆ ಮತ್ತು ಎ ನಿಂದ ನೇರವಾಗಿ ಸಿ ಗೆ 3 ವಿಭಿನ್ನ ರಸ್ತೆಗಳಿವೆ. ಹಾಗಾದರೆ ಈ ರಸ್ತೆಗಳನ್ನು ಬಳಸಿಕೊಂಡು ಒಬ್ಬ ವ್ಯಕ್ತಿಯು ಎ ನಿಂದ ಸಿ ಗೆ
ಒಟ್ಟು ಎಷ್ಟು ವಿಭಿನ್ನ ರೀತಿಯಲ್ಲಿ ಪ್ರಯಾಣಿಸಬಹುದು ಅಂದ್ರೆ ಡಿಫರೆಂಟ್ ರೋಡ್ಸ್ ಕೈಂಡ್ ಆಫ್ ಪ್ರಾಬ್ಲಮ್. ಇದು ಲಾಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ ಯಾವ್ದ್ರಲ್ಲಿ ನಿಮ್ಮ ಪರ್ಮುಟೇಷನ್ಸ್ ಅಲ್ಲಿ ಫಸ್ಟ್ ಇಂದ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಇದ್ರ ಬಿಹಾಂಡ್ 90% ಯಾವ ಎಕ್ಸಾಮ್ಸ್ ಅಲ್ಲೂ ಅಂದ್ರೆ ನಿಮ್ಮ ಸ್ಟೇಟ್ ಸರ್ವಿಸ್ ಎಕ್ಸಾಮ್ಸ್ ಅಲ್ಲಿ ಕೇಳುವಂಥದ್ದು ಡೌಟ್. ಓಕೆ, ಸೊ ರೋಡ್ಸ್ ಮೇಲೆ ಬರುವಂತ ಕ್ವೆಶನ್. 3 ಪ್ಲೇಸಸ್ ಇದೆ, ಎ, ಬಿ ಮತ್ತೆ ಸಿ. ಈ 3 ಪ್ಲೇಸಸ್ಗೆ ರೋಡ್ಸ್ ಇದಾವೆ. ಎ ನಿಂದ ಬಿಗೆ 3 ವಿಭಿನ್ನ ರಸ್ತೆಗಳಿವೆ. ಇಲ್ಲಿಗೆ 3 ರೋಡ್ಸ್ ಇದೆ, 1 2 3 ರೋಡ್ಸ್ ಇದೆ. ಬಿ ನಿಂದ ಸಿಗೆ 4 ರೋಡ್ಸ್ ಇದೆ. ಬಿ ಇಂದ ಸಿಗೆ 1 2 3 4 ರೋಡ್ಸ್ ಇದೆ. ಎ ನಿಂದ ನೇರವಾಗಿ ಸಿಗೆ 3 ರೋಡ್ಸ್ ಇದೆ. ಇಲ್ಲಿಂದ ಇಲ್ಲಿಗೆ 1 2 3 ರೋಡ್ಸ್ ಇದೆ. ಈಗ ಒಬ್ಬ ವ್ಯಕ್ತಿ ಎ ಇಂದ ಸಿಗೆ ಬರಬೇಕು ಅಂದ್ರೆ ಎ ಇಂದ ಸಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ವಿಭಿನ್ನ ರೀತಿಯಲ್ಲಿ ಬರ್ಬೋದು ಅನ್ನೋದು ಕ್ವೆಶನ್. ಡೈರೆಕ್ಟ್ ಆಗಿ ಏನಿಂದ ಸಿಗೆ ಎಷ್ಟು ತರ? 3 ತರ. ನನ್ಗೇನು ಪ್ರಾಬ್ಲಮ್ಮೇ ಇಲ್ಲ, ಹಾಗಾಗಿ 3 ಏನ್ ತೊಂದರೆ ಇಲ್ಲ, ಫೈನ್. ಬಟ್ ಇಲ್ಲಿಗೆ ಬರ್ತಾ ಇದ್ದೀನಿ ನಾನು, ಎಷ್ಟು ವಿಭಿನ್ನ ರೀತಿಯಲ್ಲಿ ಬರ್ಬೋದು ಅಂತ ಹೇಳಿದ್ರೆ, ಫಸ್ಟ್ ಅವನು ಈ ರೋಡಲ್ಲಿ ಬಂದು ಈ ರೋಡಲ್ಲಿ ಬರ್ಬೋದು, ಈ ರೋಡಲ್ಲಿ ಬಂದು ಈ ರೋಡಲ್ಲಿ ಬರ್ಬೋದು, ಈ ರೋಡಲ್ಲಿ ಬಂದು ಈ ರೋಡಲ್ಲಿ ಬರ್ಬೋದು, ಈ ರೋಡಲ್ಲಿ ಬಂದು ಈ ರೋಡಲ್ಲಿ ಬರ್ಬೋದು. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಎಷ್ಟು ತರ ಬರ್ಬೋದು ಅಂದ್ರೆ 3 ತರ ಬರ್ಬೋದು. ಅಂದ್ರೆ 2 ಪ್ಲೇಸಸ್ ಇದೆ. ಎಷ್ಟು ಪ್ಲೇಸಸ್ ಇದೆ ಈಗ? 2. ಇದು ಇದು ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಇಲ್ಲಿಗೆ ಎಷ್ಟು ತರ ಬರ್ಬೋದು? 3 ಟೈಪ್ಸ್ ಬರ್ಬೋದು. ಯಾವ ರೋಡಲ್ಲಾದ್ರೂ ಬರ್ಬೋದು. ಈ ರೋಡಲ್ಲಿ, ಈ ರೋಡಲ್ಲಿ, ಈ ರೋಡಲ್ಲಿ. ಮತ್ತೆ ಇಲ್ಲಿಗೆ ಎಷ್ಟು ತರ? 4 ತರ. ಹಾಗಾಗಿ ಟೋಟಲ್ ಏನಿಂದ ಸಿಗೆ ಎಷ್ಟು ಬರ್ಬೋದು ಅಂತ ಹೇಳಿದ್ರೆ 12 ಟೈಪ್ಸ್ ಬರ್ಬೋದು. 3 × 4 ಹೌದಲ್ಲ? ಹೌದು. ಆಲ್ರೆಡಿ ಎ ಇಂದ ಸಿಗೆ ಎಷ್ಟು ತರ ಬರ್ಬೋದು? 3 ಟೈಪ್ಸ್ ಬರ್ಬೋದು. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬಾರ್ದು. ಹಾಗಾಗಿ 3 + 12 ವಿಚ್ ಇಸ್ ಈಕ್ವಲ್ ಟು ಎಷ್ಟು ಅಂದ್ರೆ 14 ಟೈಪ್ಸ್ ಅಲ್ಲಿ ಈ ಕ್ಯಾನ್ ಕಮ್ ಫ್ರಮ್ ಎ ಇಂದ ಸಿಗೆ. ಸೊ ಆನ್ಸರ್ ಏನಾಗಿರುತ್ತೆ? ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಇಷ್ಟು ನಿಮ್ಮ ಪರ್ಮುಟೇಷನ್ಸ್ ಮೇಲೆ ಕೇಳಿರುವಂತಹ ಪ್ರಶ್ನೆಗಳು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಎವ್ರಿಥಿಂಗ್. ಸೊ ವಿಲ್ ಮೀಟ್ ಇನ್ ದಿ ಅಪ್ಕಮಿಂಗ್ ಸೆಷನ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ಟಾಪಿಕ್ ಅಲ್ಲಿ ನಾವು ಕಾಂಬಿನೇಷನ್ ಅನ್ನ ಸಾಲ್ವ್ ಮಾಡೋಣ. ಫಸ್ಟ್ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋಣ. ಬೇಸಿಕ್ಸ್ ಅರ್ಥ ಮಾಡಿಕೊಂಡು ನಿಮ್ಮ UPSC ಕ್ವೆಶನ್ಸು, PSI, KS ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಬರೋಣ. ಥ್ಯಾಂಕ್ ಯು.